ಯಾವ ಹೂವು ಯಾರ ಮುಡಿಕೋ ಭಾಗ 170. ನೀತು ಮನೆಯಲ್ಲಿ ನಗುವಿನ ಕಲರವ ತುಂಬಿತ್ತು. ನೀತು ತಾಯಿ ಎಲ್ಲರಿಗೂ ಜ್ಯೂಸ್ ಮತ್ತೆ ಸ್ವೀಟ್ ಕೊಟ್ಟು ಸತ್ಕಾರ ಮಾಡಿದಳು. ನಿತಿನ್ ಮೌನವಾಗಿದ್ದನ್ನು ನೋಡಿ ಸಂಜಯ್, ಯಾಕೆ ನಿತಿನ್ ಸರ್, ಮದ್ವೆ ಅಂದ್ರೆ ಭಯ ಆಗ್ತಿದ್ಯಾ? ಯಾಕೋ ಸೈಲೆಂಟ್ ಆಗಿದ್ದೀರಾ ಎಂದಾಗ ನಿತಿನ್ ಹಾಗೇನಿಲ್ಲ ಎಂದು ಚುಟುಕಾಗಿ ಉತ್ತರಿಸಿದ. ಪಂಕಜ್ ಸಂಜಯ್ ಅವನ ಆತಂಕ ಅರ್ಥ ಮಾಡಿಕೊಂಡು ಮತ್ತೇನು ಮಾತನಾಡದೆ ಸುಮ್ಮನಾದರು. ನಿತಿನ್ ತಾಯಿ, ನೀತು ಮತ್ತೆ ನೀನು ನಿನ್ನ ತಾಯಿ ಬಂದ್ರೆ ಶಾಪಿಂಗ್ ಮುಗಿಸಬಹುದು. ಶಾಪಿಂಗ್ ಮುಗಿದ್ರೆ ನೀನು ನಿನ್ನ ಸೀರೆಗಳನ್ನು ಬ್ಲೌಸ್ ಹೊಲಿಯೋದಕ್ಕೆ, ಕುಚ್ಚು ಹಾಕೋದಕ್ಕೆ ಕೊಡಬಹುದು. ಜಾಸ್ತಿ ಸಮಯ ಇಲ್ಲ, ಇನ್ನು ಮದುವೆಗೆ 26 ದಿನಗಳು ಮಾತ್ರ ಇರುವುದು. ಹೆಣ್ಣು ಮಕ್ಕಳು ತಮಗೆ ಇಷ್ಟವಾದ ಉಡುಗೆ ತೊಟ್ಟಾಗಲೇ ಅವರ ಮನಸ್ಸಿಗೆ ಸಂತೋಷ. ನಾಳೆ ಬೇಡ, ಇವತ್ತೇ ಶಾಪಿಂಗ್ ಮಾಡೋಣ. ನನ್ನ ಸೊಸೆಗೆ ನಾನೇ ದಾರೆ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಪಂಕಜ್, ಆಯ್ತಮ್ಮ, ಈಗ್ಲೇ ಹೋಗೋಣ. ನೀತು, ಅಮ್ಮ ನೀವು ರೆಡಿಯಾಗಿ ಎಂದಾಗ ನೀತು ತಾಯಿ, ಇದ್ದಕ್ಕಿದ್ದ ಹಾಗೆ ಶಾಪಿಂಗ್ ಅಂದ್ರೆ ಕಷ್ಟ ಆಗುತ್ತಪ್ಪ, ನಾನು ದುಡ್ಡು ಹೊಂದಿಸ್ಕೋಬೇಕು ಎಂದಾಗ ಪಂಕಜ್, ಅಮ್ಮ ನಾನು ಮಾತಿಗಷ್ಟೇ ನೀತು ನನ್ನ ತಂಗಿ ಅಂತ ಹೇಳಿಲ್ಲ, ಅವಳು ನನ್ನ ಜವಾಬ್ದಾರಿ. ನೀವು ಪದೇ ಪದೇ ನನ್ನನ್ನ ಹೊರಗಿನವನು ಅನ್ನೋ ತರ ನೋಡ್ಬೇಡಿ ಎಂದು ಬೇಸರ ಮಾಡಿಕೊಂಡಾಗ ನೀತು ತಾಯಿ, ನಿನಗೆ ಬೇಜಾರು ಮಾಡಿದಕ್ಕೆ ನನ್ನನ್ನು ಕ್ಷಮಿಸು. ಯಾವ ಜನ್ಮದಲ್ಲಿ ನೀನು ನನ್ನ ಮಗ ಆಗಿದ್ಯೋ ಗೊತ್ತಿಲ್ಲ. ನೀತು ನಿನ್ನ ತಂಗಿ ಅಂತ ಅನ್ಕೊಂಡಿದ್ಯಾ? ಇನ್ನು ನಾನು ಏನೇನೋ ಹೇಳಿ ನಿನ್ಗೆ ಬೇಜಾರು ಮಾಡಲ್ಲ. ಇನ್ಮೇಲೆ ಮದ್ವೆ ವಿಷಯದಲ್ಲಿ ಏನು ಹೇಳಲ್ಲ. ನಿನ್ನ ತಂಗಿ ಮದ್ವೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು ಎಂದು ಅವನಿಗೆ ಕೈ ಮುಗಿದಳು. ಪಂಕಜ್ ಅವಳ ಕೈ ಹಿಡಿದು, ಅಮ್ಮ ನೀವು ನನ್ಗೆ ಕೈ ಮುಗಿಬೇಡಿ, ಇಷ್ಟು ಹೇಳಿದ್ರಲ್ಲ ಸಾಕು. ನನ್ನ ತಂಗಿ ಮದ್ವೆನ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನೋಡಿ. ಸರಿ, ಇನ್ನು ಯಾವುದಕ್ಕೂ ತಡ ಮಾಡೋದು ಬೇಡ. ಹೇಳಿದ ಹಾಗೆ ಇವತ್ತೇ ಶಾಪಿಂಗ್ ಮುಗಿಸೋಣ ಎಂದಾಗ ಎಲ್ಲರೂ ಮದುವೆ ಶಾಪಿಂಗ್ ಮಾಡಲು ಹೊರಟರು. ನೀತು ನಿತಿನ್ಗೆ ಬಟ್ಟೆ ಸೆಲೆಕ್ಟ್ ಮಾಡಿದ ನಂತರ ನಿತಿನ್ ತಾಯಿ, ಪಂಕಜ್ ನಿಮಗೆ ಮತ್ತೆ ಮನೆಯವರಿಗೆಲ್ಲ ಬಟ್ಟೆ ತೆಗೆದುಕೊಳ್ಳಿ ಎಂದಾಗ ಪಂಕಜ್, ಬೇಡ ಆಂಟಿ, ಸಾನ್ವಿ ಮದ್ವೆಗೆ ಅಂತ ವಿಕ್ರಮ್ ಎಲ್ಲರಿಗೂ ಬಟ್ಟೆ ತಗೊಳ್ಳಿ ಅಂತ ಬಲವಂತ ಮಾಡ್ತಾನೆ. ಈಗ ತಗೊಳ್ಳೋದು ಬೇಡ. ಸಾನ್ವಿ ಮದ್ವೆ ನಿತಿನ್ ಮದ್ವೆ ಒಂದೇ ದಿನ, ಹಾಗಾಗಿ ಎರಡೆರಡು ಸಲ ಬಟ್ಟೆ ತಗೊಳ್ಳೋದು ಬೇಡ ಎಂದ. ಬಟ್ಟೆ ಸೆಲೆಕ್ಷನ್ ಮುಗಿದ ನಂತರ ಒಡವೆಯನ್ನು ತೆಗೆದುಕೊಂಡರು. ನಿತಿನ್ ಇಷ್ಟೇ ಬೇಡವೆಂದರು. ಎಲ್ಲದಕ್ಕೂ ಪಂಕಜ್ ಬಿಲ್ ಪೇ ಮಾಡಿದ. ಶಾಪಿಂಗ್ ಮುಗಿದ ನಂತರ ನೀತು ಮತ್ತವಳ ತಾಯಿಯನ್ನು ಮನೆಗೆ ಬಿಟ್ಟು ಎಲ್ಲರೂ ನಿತಿನ್ ಮನೆಗೆ ಬಂದರು. ನಿತಿನ್ ಏನೋ ಚಿಂತೆ ಮಾಡುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡ ಪಂಕಜ್ ಸಂಜಯ್ ನಿತಿನ್ ಅನ್ನು ಗಾರ್ಡನ್ಗೆ ಕರೆದುಕೊಂಡು ಬಂದ. ಪಂಕಜ್, ನಿತಿನ್ ನಿನ್ನ ಯೋಚನೆ ನನಗೆ ಅರ್ಥ ಆಗುತ್ತೆ, ಪ್ಲೀಸ್ ಕಣೋ, ಅಷ್ಟೊಂದು ತಲೆ ಕೆಡಿಸ್ಕೋಬೇಡ. ನೀನು ಸಾನ್ವಿನ ಬಿಟ್ಟು ನೀತು ಮದ್ವೆ ಆಗೋದ್ರಿಂದ ನಿನ್ನ ವಿಕ್ರಮ್ ಸ್ನೇಹ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಿದೀಯಾ? ಖಂಡಿತ ಹಾಗಾಗಲ್ಲ. ಸಾನ್ವಿ ವಿಕ್ರಮ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವನಿಗೆ ತಾನು ಸಾನ್ವಿ ಮತ್ತೆ ವಿಷಯದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಆಗ ನಿನ್ಮೇಲೆ ಕೋಪ ಖಂಡಿತ ಕಮ್ಮಿ ಆಗುತ್ತೆ. ನಿನ್ನ ಸಾನ್ವಿ ಮದ್ವೆ ಅರೇಂಜ್ಮೆಂಟ್ಸ್ ಮಾಡ್ತಾ ಮಾಡ್ತಾ ಅವನಿಗೆ ಗೊತ್ತಿಲ್ಲದೆ ಅವನ ಮನಸ್ಸಲ್ಲಿ ಅಡಗಿರೋ ಸಾನ್ವಿ ಮೇಲಿನ ಪ್ರೀತಿ ಹೊರಗೆ ಬಂದ್ರೂ ಬರಬಹುದು. ನೋಡೋಣ. ನೀನು ಪ್ರೀತಿ ಮಾಡ್ತಿರೋ ಹುಡುಗಿನ ಮದ್ವೆ ಆಗ್ತಾ ಇದೀಯಾ? ಪ್ಲೀಸ್ ಕಣೋ, ಹೀಗೆ ಇರ್ಬೇಡ. ನಿನ್ನನ್ನ ಈ ರೀತಿ ಇರೋದನ್ನ ನೋಡ್ತಿದ್ರೆ ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ ಅನ್ನೋ ಅಪರಾಧಿ ಪ್ರಜ್ಞೆ ನನ್ನ ಕಾಡುತ್ತೆ. ನಿನ್ನ ಮದುವೆಯಲ್ಲಿ ನೀನು ಖುಷಿಯಾಗಿಲ್ಲ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ ಕಣೋ. ನಾನು ನಿನ್ಗೆ ಭರವಸೆ ಕೊಡ್ತೀನಿ, ನಿನ್ನ ವಿಕ್ರಮ್ ಸ್ನೇಹ ಖಂಡಿತ ಹಾಳಾಗಲ್ಲ. ವಿಕ್ರಮ್ಗೆ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿ ಹೊರಗೆ ಬರೋ ಹಾಗೆ ನೀನು ಸಾನ್ವಿ ಮಾಡ್ಬೇಕು. ಅಂದ್ರೆ ನೀವಿಬ್ರು ತುಂಬಾ ಕ್ಲೋಸ್ ಆಗಿರುವ ತರ ಅವನ ಮುಂದೆ ಆಕ್ಟ್ ಮಾಡಿದ್ರೆ ಅವನು ತನ್ನೊಳಗೆ ಇರೋ ಸಾನ್ವಿ ಪ್ರೀತಿನ ಖಂಡಿತ ಅರ್ಥ ಮಾಡ್ಕೋತಾನೆ ಅಂತ ಅನ್ನಿಸ್ತಿದೆ. ಸಾನ್ವಿಗೂ ನಿನ್ ಜೊತೆ ಕ್ಲೋಸ್ ಆಗಿ ಇರೋ ತರ ಆಕ್ಟ್ ಮಾಡು ಅಂತ ಹೇಳ್ತೀನಿ. ಆಗ ಅದು ಹೇಗೆ ವಿಕ್ರಮ್ ಇದನ್ನೆಲ್ಲ ಸಹಿಸ್ಕೋತಾನೆ ನೋಡೋಣ. ಸಾನ್ವಿ ಮೇಲಿನ ಅವನ ಪ್ರೀತಿ ಹೊರಗೆ ಬಂದೇ ಬರುತ್ತೆ. ನಾಳೆಯಿಂದ ಹೊಸ ಆಟ ಶುರು ಎಂದವನು ಸಂಜಯ್ನನ್ನು ಕುರಿತು, ಸಂಜು ಪ್ಲಾನ್ ಚೆನ್ನಾಗಿದ್ಯಾ ಎಂದಾಗ ಸಂಜಯ್, ಹೌದು ಅಣ್ಣ, ನಿಜವಾಗ್ಲೂ ಪ್ಲಾನ್ ಚೆನ್ನಾಗಿದೆ. ಸಾನ್ವಿ ನಿತಿನ್ ಕ್ಲೋಸ್ ಆಗಿರೋ ತರ ಆಕ್ಟ್ ಮಾಡೋದ್ರಿಂದ ವಿಕ್ರಮ್ ಭಾವಂಗೆ ಜಲಸ್ ಫೀಲ್ ಆಗಿ ಅವರು ತಮ್ಮ ಪ್ರೀತಿನ ಹಾಕಿದ್ರೂ ಹಾಕಬಹುದು, ಅಥವಾ ಅವರ ಮನಸ್ಸಲ್ಲಿರೋ ಸಾನ್ವಿ ಬಗೆಗಿನ ಪ್ರೀತಿ ಅವರಿಗೆ ಅರ್ಥ ಆದ್ರೂ ಆಗಬಹುದು ಎಂದ ಖುಷಿಯಲ್ಲಿ. ನಿತಿನ್, ಸರಿ ಕಣೋ ಪಂಕಜ್, ನೀನು ನಮ್ಮೆಲ್ಲರಿಗೋಸ್ಕರ ಇಷ್ಟೊಂದು ತಾಪತ್ರಯ ಪಡ್ತಿದ್ಯಾ, ಅಂಥದ್ರಲ್ಲಿ ನಾನು ನಿನ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ನನ್ಗೆ ಭಯ ಇರೋದು ಒಂದೇ ವಿಷಯದಲ್ಲಿ, ವಿಕ್ರಮ್ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೋ, ಎಲ್ಲಿ ನಾನವನ ಸ್ನೇಹನ ಕಳ್ಕೊಂಡು ಬಿಡ್ತೀನಿ ಅನ್ನೋದು. ಆದರೆ ನೀನು ಹೇಳ್ತಿರೋದು ಕೇಳಿದ್ರೆ ನನಗೆ ಒಂದು ರೀತಿ ಪಾಸಿಟಿವ್ ಥಿಂಕಿಂಗ್ ಬರ್ತಿದೆ. ಇನ್ ಮುಂದೆ ನಾನು ಬೇಜಾರಾಗಿರಲ್ಲ. ಸಾನ್ವಿಗೂ ಹೇಳ್ಬಿಡು, ನಾವು ಆಕ್ಟ್ ಮಾಡೋದ್ರಿಂದ ವಿಕ್ರಮ್ ಮನಸ್ಸಲ್ಲಿ ಏನಿದೆ ಅನ್ನೋದು ಖಂಡಿತ ಹೊರಗ್ ಬರುತ್ತೆ. ಇಷ್ಟೆಲ್ಲ ನೀನು ಹೇಳಿದ ಮೇಲೆ ನನ್ಗೂ ಒಂದ್ ರೀತಿ ನಂಬಿಕೆ ಬಂತು. ಮುಂದೆ ಬರೋ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಧೈರ್ಯವಾಗಿ ಎದುರಿಸ್ತೀನಿ, ಓಕೆ ಎಂದ ಹುಮ್ಮಸ್ಸು ತುಂಬಿದ ಧ್ವನಿಯಲ್ಲಿ. ಪಂಕಜ್ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ, ಈಗ ನನ್ಗೆ ಸಮಾಧಾನ ಆಯ್ತು ನೋಡು, ನಾಳೆಯಿಂದಾನೇ ಹೊಸ ಆಟ ಶುರು, ಗೆಟ್ ರೆಡಿ ಫಾರ್ ದಟ್. ಮೊದ್ಲು ಮುಹೂರ್ತದ ಟೈಮ್ ವಿಕ್ರಮ್ಗೆ ಹೇಳ್ಬೇಕು. ಇದರಲ್ಲಿರೋ ಸಾನ್ವಿ ವಿವಾಹ ವಿಕ್ರಮ್ ಅಂತ ಇರೋ ಜಾಗದಲ್ಲಿ ಸಾನ್ವಿ ವಿವಾಹ ನಿತಿನ್ ಅಂತ ಬದಲಾಯಿಸಿ ಬರೆದು ಜ್ಯೋತಿಷಿಗಳು ಬರೆದು ಕೊಟ್ಟಿರೋದನ್ನು
ಜೋಪಾನವಾಗಿ ಎತ್ತಿಡಬೇಕು. ನಂತರ ಬದಲಾಯಿಸಿ ಬರೆದದ್ದನ್ನು ವಿಕ್ರಮ್ಗೆ ವಾಟ್ಸ್ಆ್ಯಪ್ನಲ್ಲಿ ಕಳಿಸ್ತೀನಿ. ಸರಿ, ಆಗ್ಲೇ ತುಂಬಾ ತಡ ಆಗಿದೆ, ನಾವಿನ್ನು ಹೊರಡ್ತೀವಿ ಎಂದು ಎಲ್ಲರಿಗೂ ಹೇಳಿ ಮನೆಯ ಕಡೆ ಹೊರಟರು. ನಾವು ಬರೆದರೆ ವಿಕ್ರಮ್ಗೆ ತಮ್ಮ ಹ್ಯಾಂಡ್ ರೈಟಿಂಗ್ ತಿಳಿಯಬಹುದು ಅನ್ನೋ ಯೋಚನೆ ಬಂದದ್ದೇ ತಡ. ಸಂಜಯ್, ನಾವ್ಯಾರಾದ್ರೂ ಬರೆದ್ರೆ ವಿಕ್ರಮ್ ಬಾವಂಗೆ ನಮ್ಮ ಹ್ಯಾಂಡ್ ರೈಟಿಂಗ್ ಖಂಡಿತ ಗೊತ್ತಾಗುತ್ತೆ. ನಮ್ಮ ಸ್ಟೇಷನ್ಗೆ ಹೋಗಿ ನಮ್ಮ ರೈಟರ್ ಹತ್ರ ಬರ್ಸೋಣ ಎಂದವನೇ ಕಾರ್ ಸ್ಟೇಷನ್ ಕಡೆಗೆ ತಿರುಗಿಸಿದ. ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡುತ್ತಿದ್ದ ರೈಟರ್ಗೆ ಹೇಳಿ ಜ್ಯೋತಿಷ್ಯರು ಬರೆದಿದ್ದನ್ನು ತಿದ್ದಿ ಬರೆಸಿದ ನಂತರ ಪಂಕಜದನ್ನು ವಿಕ್ರಮ್ಗೆ ವಾಟ್ಸ್ಆಪ್ ನಲ್ಲಿ ಕಳುಹಿಸಿದ. ಇಬ್ಬರು ಏನೋ ಸಾಧಿಸಿದವರಂತೆ ಮನೆಗೆ ಹಿಂದಿರುಗಿದರು. ಬೆಳಿಗ್ಗೆ ಹೋದವರು ಸಂಜೆ ಬಂದಿದ್ದನ್ನು ಕಂಡ ಸುಶೀಲಾ ಅಸಮಾಧಾನದಿಂದ, ಯಾಕ್ರೋ ಸಿಗೋದೊಂದು ಭಾನುವಾರ, ಅವತ್ತು ಮನೇಲಿರಲ್ಲ. ಬೆಳಿಗ್ಗೆ ಹೋದವರು ಈಗ ಬರ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಮನೆ ಬಗ್ಗೆ ಮನೆಯವರ ಬಗ್ಗೆ ಜವಾಬ್ದಾರಿ ಇದೆಯಾ ಎಂದಾಗ ಪಂಕಜ್, ಅಮ್ಮ, ಅಣ್ಣನಾಗಿ ನಾನು ನನ್ನ ತಂಗಿ ಮದುವೆ ಜವಾಬ್ದಾರಿನ ತಗೊಂಡಿದ್ದೀನಿ. ಅದಕ್ಕೆ ಜ್ಯೋತಿಷ್ಯರ ಹತ್ರ ಹೋಗಿ ಜಾತಕ ತೋರಿಸಿ ಮುಹೂರ್ತ ಬರ್ಸ್ಕೊಂಡು ಹೊರಟ್ವಿ. ಆದ್ರೆ ನನಗೂ ಮತ್ತೆ ಸಂಜಯ್ಗೂ ಇಬ್ಬರಿಗೂ ಎಮರ್ಜೆನ್ಸಿ ಕಾಲ್ ಬಂತು. ನಾನು ಹಾಸ್ಪಿಟಲ್ಗೆ ಹೋದೆ. ಅವನು ಕೇಸ್ ಸಲುವಾಗಿ ಎಲ್ಲೋ ಹೋಗ್ಬೇಕಾಗಿ ಬಂತು. ಕೆಲಸ ಮುಗಿದ ಮೇಲೆ ನಾನೇ ಸಂಜುನ ಪಿಕ್ ಮಾಡಿದೆ ಅಷ್ಟೇ ಎಂದ. ಪಂಕಜ್ ಮಾತು ಕೇಳಿ ಅಯ್ಯೋ ಎಂದುಕೊಂಡ ಸುಶೀಲಾ, ಎಷ್ಟು ಅಂತ ಕೆಲಸ ಮಾಡ್ತೀರಾ? ನಿಮಗೆ ಇಬ್ಬರಿಗೂ ಇರೋದು ಜವಾಬ್ದಾರಿ ಇರೋ ಕೆಲಸ, ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಹೋಗ್ಲಿ ಬಿಡಿ ಎಂದು ಸಮಾಧಾನದ ಮಾತನಾಡಿದಳು. ಸಂಜೆ ಕಾಫಿ ಸ್ನಾಕ್ಸ್ ಮುಗಿಸಿಕೊಂಡು ಸಂಜಯ್, ಪಂಕಜ್, ಪಲ್ಲವಿ ಜೊತೆಗೆ ಸಾನ್ವಿಯನ್ನು ಕರೆದುಕೊಂಡು ಟೆರೇಸ್ಗೆ ಬಂದ. ಪಂಕಜ್ ತನ್ನ ಬಳಿ ಇದ್ದ ಸಾನ್ವಿ ವಿಕ್ರಮ್ನ ಮುಹೂರ್ತದ ಚೀಟಿಯನ್ನು ಸಾನ್ವಿಗೆ ತೋರಿಸುತ್ತಾ, ಸಾನ್ವಿ, ಇದು ನಿನ್ನ ಮತ್ತೆ ವಿಕ್ರಮ್ನ ಮದುವೆಯ ಒರಿಜಿನಲ್ ಮುಹೂರ್ತದ ಚೀಟಿ. ಇನ್ನು ಇದು ನಿನ್ನ ಮತ್ತೆ ನಿತಿನ್ನ ಮದುವೆಯ ಸುಳ್ಳು ಮುಹೂರ್ತದ ಚೀಟಿ. ಇದನ್ನೇ ನಾನು ವಿಕ್ರಮ್ಗೆ ಕಳಿಸಿರೋದು. ಇವತ್ತಿನಿಂದ 26ನೇ ದಿನಕ್ಕೆ ನಿಮ್ಮ ಮದುವೆಯ ಮುಹೂರ್ತ ಬಂದಿದೆ. ನಿಮ್ಮ ಮದುವೆ ಮುಗಿದ 1 ಗಂಟೆಯ ನಂತರ ನೀತು ಮತ್ತೆ ನಿತಿನ್ನ ಮದುವೆ ಮುಹೂರ್ತವಿದೆ. ನಾವು ಅಂದುಕೊಂಡಂತೆ ಯಾವುದೇ ವಿಘ್ನಗಳಿಲ್ಲದೆ ನಿನ್ನ ವಿಕ್ರಮ್ ಮದುವೆ ನಡೆದ್ರೆ ಅಷ್ಟೇ ಸಾಕು. ಆಮೇಲೆ ಇನ್ನೂ ಒಂದು ವಿಷಯ, ನೀನು ನಾಳೆಯಿಂದ ನಿತಿನ್ ಜೊತೆ ಕ್ಲೋಸ್ ಆಗಿರೋ ತರ ಆಕ್ಟ್ ಮಾಡ್ಬೇಕಾಗುತ್ತೆ. ಇದು ವಿಕ್ರಮ್ ಇದ್ದಾಗ ಮಾತ್ರ. ಇದು ವಿಕ್ರಮ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಉಪಯೋಗಿಸುತ್ತಿರುವ ಹೊಸ ಟ್ರಿಕ್. ಪ್ಲೀಸ್ ಇಲ್ಲ ಅನ್ಬೇಡ, ಕೋಆಪರೇಟ್ ಮಾಡು. ಏನಿಲ್ಲ, ತುಂಬಾ ಸಿಂಪಲ್. ವಿಕ್ರಮ್ ಇರಬೇಕಾದ್ರೆ ನಿತಿನ್ ಬಗ್ಗೆ ತುಂಬಾ ಕೇರ್ ಮಾಡೋ ತರ, ಅವನನ್ನ ಮದ್ವೆ ಆಗೋಕೆ ಇಷ್ಟಪಟ್ಟಿರುವ ತರ ಆಕ್ಟ್ ಮಾಡಿದ್ರೆ ಸಾಕು. ಆಗ ವಿಕ್ರಮ್ ಮನಸ್ಸಲ್ಲಿ ನಿನ್ ಬಗ್ಗೆ ಪ್ರೀತಿ ಇದ್ರೆ ಅವನಿಗೆ ಜಲಸ್ ಫೀಲ್ ಆಗುತ್ತೆ. ಅದು ಅವನ ಕ್ಯಾರೆಕ್ಟರ್ ಮುಖಾಂತರ ಹೊರಗೆ ಬರುತ್ತೆ. ಇದರಲ್ಲಿ ನಾವು ಸಕ್ಸಸ್ ಆದ್ರೆ ನಿನ್ನ ಮದುವೆ ವಿಕ್ರಮ್ ಜೊತೆ ಆಗೋದು ಅಂತ ನಮ್ಗೆ 50% ಕನ್ಫರ್ಮ್ ಆಗುತ್ತೆ. ಅದರ ನಂತರ ಮದುವೆ ದಿನ ನಾವು ಅನ್ಕೊಂಡ ಹಾಗೆ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ ಎಂದಾಗ ಸಾನ್ವಿ, ಅಣ್ಣ, ನಿತಿನ್ ಜೊತೆ ಕ್ಲೋಸ್ ಆಗಿ ನಡ್ಕೊಳ್ಳೋಕೆ ನನ್ನ ಮನಸ್ಸು ಒಪ್ಪಲ್ಲ. ಪ್ಲೀಸ್ ಅಣ್ಣ, ಬೇರೆ ಏನಾದ್ರೂ ಇದ್ರೆ ಹೇಳಿ ಅಂದಾಗ ಸಂಜಯ್, ನೋಡಮ್ಮ, ಕ್ಲೋಸ್ ಆಗಿ ಅಂದ್ರೆ ಜಸ್ಟ್ ವಿಕ್ರಮ್ ಭಾವ ನಿನ್ನ ನಿತಿನ್ನ ಕಡೆ ನೋಡ್ಬೇಕಾದ್ರೆ ಮಾತಾಡೋದು ನಗೋದು ಅಷ್ಟು ಮಾಡಿದ್ರೆ ಸಾಕು. ನಿತಿನ್ಗೂ ಹೇಳಿದೀವಿ, ಅವರು ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ ವಿಕ್ರಮ್ ಭಾವಂಗೆ ನಿನ್ನ ಮೇಲೆ ಪ್ರೀತಿ ಇದ್ರೆ ಇಷ್ಟು ಮಾಡಿದ್ರೆ ಸಾಕು. ಅವರ ಮನಸ್ಸಿನಲ್ಲಿರೋ ನಿನ್ನ ಬಗೆಗಿನ ಪ್ರೀತಿ, ಕೋಪ, ಅಸಮಾಧಾನದ ಮೂಲಕ ಹೊರಗೆ ಬಂದರೆ ಅಷ್ಟಕ್ಕೆ ಅರ್ಥ ಆಗುತ್ತೆ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ನಿತಿನ್ನ ಒಳ್ಳೆ ಫ್ರೆಂಡ್ ಅನ್ನೋ ತರ ಫೀಲ್ ಮಾಡ್ಕೊಂಡು ಆಕ್ಟ್ ಮಾಡು ಸಾಕು. ಆಗ ನಿನ್ಗೆ ಏನು ಅನ್ಸಲ್ಲ. ನಿನ್ ಪ್ರೀತಿಗೆ ನಿತಿನ್ ಕೂಡ ಸಹಾಯ ಮಾಡ್ತಿದ್ದಾನೆ ಅಂದ್ಮೇಲೆ ಅವನ್ನ ಒಳ್ಳೆ ಫ್ರೆಂಡ್ ಅಂತ ಒಪ್ಕೋಬಹುದು ಅಲ್ವಮ್ಮ ಎಂದಾಗ ಸಾನ್ವಿ, ನೀವೇಳೋದು ಸರಿನೇ ಅಣ್ಣ, ಆಯ್ತು, ನೀವು ಹೇಳಿದ ಹಾಗೆ ಕೇಳ್ತೀನಿ. ನೀವೆಲ್ಲ ನನ್ನ ಪ್ರೀತಿಗೋಸ್ಕರ ಇಷ್ಟೊಂದು ಹೋರಾಡ್ತಿರ್ಬೇಕಾದ್ರೆ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಲ್ವಾ? ನೀವು ಹೇಳಿದ ಹಾಗೆ ಕೇಳ್ತೀನಿ ಎಂದಳು. ಆಗ ಪಲ್ಲವಿ, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನನ್ನ ಮುದ್ದು ನಾದ್ನಿ ತುಂಬಾ ಬುದ್ಧಿವಂತೆ. ಹೇಳಿದನ್ನ ತಕ್ಷಣ ಅರ್ಥ ಮಾಡ್ಕೋತಾಳೆ. ನಾಳೆಯಿಂದ ಆಪರೇಷನ್ ವಿಕ್ರಮಣ್ಣನ ಪ್ರೀತಿ ಶುರುವಾಗ್ತಿದೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿ. ಎಷ್ಟರ ಮಟ್ಟಿಗೆ ಅಂದ್ರೆ ವಿಕ್ರಮಣ್ಣನ್ಗೆ ನಾವು ಮಾಡ್ತಾ ಇರೋದು ನಾಟಕ ಅಂತಾನೆ ಗೊತ್ತಾಗ್ಬಾರ್ದು. ಇನ್ನೆರಡು ದಿನಗಳಲ್ಲಿ ಶರಣ್ಯ, ಪ್ರೀತಮಣ್ಣ ಕೂಡ ಬರ್ತಿದ್ದಾರೆ. ಅವರಿಗೆ ಈ ನಾಟಕದ ಬಗ್ಗೆ ಗೊತ್ತಾಗ್ಲೇಬೇಕು. ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅವರ ಸಪೋರ್ಟ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಎಂದಾಗ ಸಂಜಯ್, ಹೌದು, ಪ್ರೀತಮ್ ಭಾವ ಶರಣ್ಯ ಅಕ್ಕಂಗೆ ಈ ವಿಷಯ ಗೊತ್ತಾಗ್ಲೇಬೇಕು. ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಎಂದ. ಪಲ್ಲವಿ, ಹಾಗೆ ಇನ್ನೊಂದು ವಿಷಯ, ಸಾನ್ವಿ ವಿಕ್ರಮಣ್ಣನ ಪ್ರೀತಿಸ್ತಿರೋ ವಿಷಯನ ನಮ್ಗೆಲ್ಲ ಗೊತ್ತಾಗೋ ಹಾಗೆ ಮಾಡಿದ್ದೆ ರಮ್ಯಾ. ಹಾಗಾಗಿ ಅವಳಿಗೂ ಈ ನಾಟಕದ ಬಗ್ಗೆ ಹೇಳಲೇಬೇಕು. ಇಲ್ಲ ಅಂದ್ರೆ ತೊಂದರೆ ಆಗಬಹುದು. ಅವಳು ಒಂದು ರೀತಿ ಗಡಿಬಿಡಿ. ಯಾರ ಮುಂದಾದ್ರೂ ಸಾನ್ವಿ ವಿಕ್ರಮಣ್ಣನ ಪ್ರೀತಿಸ್ತಿದ್ದಾಳೆ
ಅಂತಾಳೆ. ಆದ್ರೆ ಅವರೇ ಸಾನ್ವಿನ ನಿತಿನ್ ಜೊತೆ ಮದ್ವೆ ಮಾಡೋಕೆ ಹೊರಟಿದ್ದಾರೆ ಅಂತ ಬಾಯಿ ಬಿಟ್ಬಿಟ್ರೆ ಅಷ್ಟೇ ಕತೆ. ರಮ್ಯಾ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಆದ್ರೆ ಸ್ವಲ್ಪ ಎಮೋಷನಲ್ ಹುಡುಗಿ, ಸಾನ್ವಿ ಮೇಲಿನ ಅನುಕಂಪದಿಂದ ಹೇಳ್ಬೋದು ಅನ್ನೋ ಭಯ. ಅದಕ್ಕೆ ಮೊದ್ಲೇ ಸ್ಕ್ರಿಪ್ಟ್ ರೆಡಿ ಮಾಡಿ ಇವಳಿಗೆ ಡೈಲಾಗ್ ಸಮೇತ ಹೇಳ್ಕೊಡ್ಬೇಕು, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಎಂದಾಗ ಪಂಕಜ್, ಹೌದು ತುಂಬಾ ಜನಕ್ಕೆ ಈ ವಿಷಯ ಗೊತ್ತಾಗೋದು ಬೇಡ ಅನ್ಕೊಂಡಿದ್ವಿ, ಆದ್ರೆ ಕೆಲವರಿಗೆ ಸತ್ಯ ಗೊತ್ತಾಗ್ಲೇಬೇಕು. ಮೊದ್ಲು ಯಾರ್ಯಾರಿಗೆ ವಿಷಯ ಗೊತ್ತಾಗ್ಬೇಕು, ಗೊತ್ತಾದ್ರೆ ಒಳ್ಳೇದೋ ಅಥವಾ ಕೆಟ್ಟದ್ದೋ ಅನ್ನೋದನ್ನ ಮೊದ್ಲು ಡಿಸೈಡ್ ಮಾಡೋಣ. ಈ ವಿಷಯ ಗೊತ್ತಾಗೋ ಅವಶ್ಯಕತೆ ಇದ್ದದ್ದು ನಿತಿನ್ ಮತ್ತೆ ಅವನ ತಂದೆ ತಾಯಿಗೆ. ಆಲ್ರೆಡಿ ಹೇಳಿದಿವಿ, ಗೊತ್ತಾಗಿದೆ. ಆಮೇಲೆ ನಮ್ಮ 4 ಜನಕ್ಕೆ ಗೊತ್ತಿದೆ. ಇನ್ನು ನೀತು, ಅವಳಿಗೆ ನಿತಿನ್ ಹೇಳ್ತಾನೆ. ರಾಹುಲ್, ರಮ್ಯಾ, ಶರಣ್ಯ, ಪ್ರೀತಮ್, ಜಗನ್ಗೆ ಗೊತ್ತಾಗ್ಬೇಕು ಅಷ್ಟೇ. ಇನ್ನು ಇವರೆಲ್ಲ ಯಾರ ಹತ್ರ ಏನು ಶೇರ್ ಮಾಡಲ್ಲ. ಸರಿ ಸಾನ್ವಿ, ಅರ್ಥ ಆಯ್ತು ಅಲ್ವಾ ಎಂದಾಗ ಸಾನ್ವಿ ಆಯ್ತು ಅಣ್ಣ ಎನ್ನುತ್ತಾ ತಲೆಯಾಡಿಸಿದಳು. ಸಾನ್ವಿ ವಿಕ್ರಮ್ನ ಮದುವೆಯನ್ನು ಯುದ್ಧದಂತೆ ಭಾವಿಸಿ ಎಲ್ಲರೂ ಯುದ್ಧಕ್ಕೆ ಸಜ್ಜಾದವರಂತೆ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಮಾಡಿದ್ದರು. ಬೆಳಗಿನಿಂದ ಬರೀ ತಿಂಡಿ ಊಟಕ್ಕಷ್ಟೇ ರೂಮ್ನಿಂದ ಹೊರಗೆ ಬಂದ ವಿಕ್ರಮ್ನನ್ನು ನೋಡಿದ ಸ್ವರ್ಣ, ರಾಮು ಅವನು ಬೇಸರದಲ್ಲಿದ್ದಾನೆಂದು ತಿಳಿದರೂ ಪ್ರಶ್ನೆ ಮಾಡೋದಿರ್ಲಿ, ಮಾತನಾಡಿಸಲು ಕೂಡ ಧೈರ್ಯವಿಲ್ಲದೆ ಒಳಗೊಳಗೆ ಸಂಕಟ ಪಡುತ್ತಿದ್ದರು. ವಿಕ್ರಮ್ ಕೂಡ ಮಾತನಾಡದೆ ಮೌನದಿಂದಿದ್ದ. ವಾಟ್ಸ್ಆಪ್ ನಲ್ಲಿ ಪಂಕಜ್ ಕಳಿಸಿದ್ದ ಚೀಟಿಯಲ್ಲಿ ಸಾನ್ವಿ ವಿವಾಹ ನಿತಿನ್ ಅಂತ ನೋಡಿದಾಗ ವಿಕ್ರಮ್ ಹೃದಯಕ್ಕೆ ಚೂಪಾದ ವಸ್ತುವಿನಿಂದ ಚುಚ್ಚಿದಂತೆ ಭಾಸವಾಯಿತು. ಆದರೆ ಅದು ಯಾವ ಕಾರಣಕ್ಕೆ ಎಂದು ಅರ್ಥವಾಗದೆ ಅಪಹರಿಸಿದ. ಮುಂದೇನು? ವಿಕ್ರಮ್ಗೆ ತನ್ನ ಮನಸ್ಸಿನಲ್ಲಿರೋ ಸಾನ್ವಿ ಬಗೆಗಿನ ಪ್ರೀತಿ ಅರ್ಥ ಆಗುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.